ಏನಿಲ್ಲಮ್ಮ. ಈ ಹುಲಿರಾಯ ಭಯಂಕರ ಮಂಚನೆ, ಆದ್ರೆ ಮಕ್ಕಳಿಗಲ್ಲ. ತಳತಳದಲ್ಲಿ ಪಂಚ ಉದ್ರೋಗೈತಣ, ಅದಕ್ಕೆ ಮಗ ಎದುರ್ಬಿಡ್ತು. ಅಯ್ಯ ನನ್ನ ಮಕ್ಕಳ, ಪಂಚ ಉದ್ರೋಗೋವರೆಗೂ ನೀವೇನ್ ಕತ್ತೆ ಕಾಯ್ತಿದ್ರ? ಹಾಲಾಲ್ ಟೋಪಿ ನನ್ನ ಮಕ್ಕಳ್ರ. ಲೇ, ಮನೆ ಒಳಗೆ ಒಂದು ಸಾಮಾನು ಉಳಿಸ್ಬೇಡ್ರು, ಎಲ್ಲ ತೆಗ್ದು ಆಚೆ ಬಿಸಾಕ್ರ. ಒಂದು ಕಕ್ಕ ಸೊಮ್ಮು ಕೂಡ ಉಳಿಬಾರ್ದು. ಹೋಗ್ರ ಬೇಡ್ರಪ್ಪ. ಹುಲಿರಾಯ, ಇನ್ ಸ್ವಲ್ಪ ಟೈಮ್ ಕೊಡಪ್ಪ, ನಾನು ದುಡ್ಡು ಹೊಂಚ್ತಾ ಇದ್ದೀನಿ ಕಣಪ್ಪ. ನೋಡು, ನಿನ್ಗೆ ಬರೀ ದುಡ್ಡು ಕೊಟ್ಟಾಯ್ತು, ಅದನ್ನ ತೀರ್ಸಕ್ಕೆ ಯಾಕೆ ಟೈಮ್ ಕೊಟ್ಟಾಯ್ತು. ಏನು ಮಾಡಕ್ಕಾಗಲ್ಲ. ನಮ್ಮ ಮಾವಳಿನ ಕಣ್ಣು ಮುಚ್ಕೊಂಡು ನೋಡ್ತಾ ಇರ್ಬೇಕಷ್ಟೇ. ಎತ್ತರ ಬಲೆ, ಬರ್ರ ಬೇಗ ಬರ್ರಲೇ. ನಡಿಯ ಓಯ್, ಬೇಡ ಮೇಲೆ ಯಾಕೆ ನೀನ್ ಮನೆ ಕೇಳಕ ಹೋಗೈ. ಓಯ್, ಮಂಚ ಎತ್ಕೊಳ್ರ. ಬೇಗ ಬರ್ರ, ಎತ್ಕೊಂಡೋಗ್ರ. ಅವ್ರು ಯಾಕಪ್ಪ ಎತ್ಕೊಂಡು ಹೋಗ್ತಾ ಇದ್ದಾರೆ? ಇದೇನ್ರೋ ಡೆಡ್ ಬಾಡಿ ಎಲ್ಲ ಆಚೆ ಬರ್ತಾ ಇದೆ. ಹುಲಿ, ನೆಂಟ್ರು ಕಣಪ್ಪ, ಕೆಳಗಿಳಿಸು. ನೆಂಟ್ರಾದ್ರೇನು ಪಂಟ್ರಾದ್ರೇನು, ನಿಮ್ ಮನೇಲಿ ಒಂದೇ ಒಂದು ಹುಳಾನು ಬಿಡ್ದಂಗೆ ಗುಡ್ಸಿ ಗುಂಡಾಂತರ ಮಾಡಕ್ಕೆ ನಾನು ಬಂದಿರೋದು. ನಾನು ಸುಮ್ಮನೆ ಕೂತ್ ಪ್ರಯೋಜನ ಇಲ್ಲ, ಆ ಕಾಡಿ ಕಿಳಿಲೇಬೇಕು. ಮಗನೇ, ಕ್ವಾರ್ಟರ್ ಬಾಟ್ಲು ಉದ್ದ ಇಲ್ಲ, ಡೆಡ್ ಬಾಡಿ ಅಂತ ಮಗನೇ. ಇವತ್ತು ನಿಮ್ಮನ್ನು ಹುಟ್ಟಿಲ್ಲ ಅನ್ಬಿಡ್ತೀನಲ್ಲ. ಎಲೆ ಕೈನ ಸೌತೆಕಾಯಿ ಮೊದಲು ಮುರಿತಾ ಇದ್ರಲ್ರ ಅಮ್ಮ. ಯಾರದು ಬ್ಯಾಕಲ್ಲಿ? ನಮ್ಮ ಅಪ್ಪ. ಅಪ್ಪನಿಗೆ ನಿಲ್ಸಿ. ಲೇ, ನನ್ನ ಮೇಲೆ ಕೈ ಮಾಡ್ತೀರೇನ್ರು? ನನ್ನ ಮೇಲೆ, ಅಯ್ಯೋ ನನ್ನ ಮೇಲೆ ಕೈ ಮಾಡ್ತೀರೇನ್ರು? ಇವತ್ತಿ ನಿಮ್ಮ ಗತಿ ತೇತೆ. ಲೇ ಅಮ್ಮ, ಕೈ ಇಟ್ಬಿಟ್ರಮ್ಮ. ನೀವು ಸಾಕಿ ಬೆಳೆಸಿದ ಈ ಹುಲಿ ಮೇಲೆ ಕೈ ಇಟ್ಬಿಟ್ರಮ್ಮ. ನನಗ್ ತಲೆ ಕೆಟ್ರ ಬೇಡ ಅಲ್ವಾ? ನೀವ್ ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಗೊತ್ತೇನ್ರಲ್ಲೇ? ಗೊತ್ತೇನ್ರ? ಏನ್ರಿ, ನೀವು ನಿಂತಿರೋ ಜಾಗ ನಮ್ಮ ಪಟೇಲಿನ ಸೊತ್ರೆ, ನೀವು ಮಾತಾಡ್ತಾ ಇರೋದು ನಮ್ಮ ಪಟೇಲಿನ ಪುತ್ರಿ. ನನ್ನ ಮಕ್ಕಳ್ರ, ಇನ್ನೊಂದು ನಿಮಿಷ ನೀವೇನಾದ್ರೂ ಇಲ್ಲಿ ನಿಂತ್ರೆ ನಮ್ಮ ತಾಯಿಗೂ ನೀವು ಸತ್ರೆ. ನನ್ನ ಮಗನ ಏನ್ ಬಿಟ್ರೆ ಬೇಜಾನ್ ಮಾತಾಡ್ತೀಯ. ನಾಲ್ಕು ಮುದ್ದೆ ತಿಂತಾರೆ ನನ್ನ ಮಕ್ಕಳ್ರ. ಕೆಲಸ ಮಾಡ್ರ ಬೇಗ. ಇಲ್ಲಿ ನಿಂತ್ಕೊಂಡು ಏನ ಮಾಡ್ತೀಯ? ಇಲ್ಲಿ ನಿಂತ್ಕೊಂಡು ಹೋಗ, ಕೆಲಸ ಮಾಡು, ಹೋಗ್. ರಮ, ನಾವ್ ಇಲ್ಲಿಗೆ ಬಂದಿರೋದು ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಂಡು ಲಾರಿ ವಾಪಸ್ ತಗೊಂಡೋಗಕ್ಕೆ. ನೀನೇನಾದ್ರು ಕೋಪ ಮಾಡ್ಕೊಂಡು ರಿವರ್ಸ್ ಗೇರ್ ಆಯ್ತದೆ, ಹುಷಾರು. ನಾನೇ ಕ್ಷಮೆ ಕೇಳಲಿ. ನನ್ನ ಮಕ್ಕಳ್ರ ಹೇಳ ಅವನ್ಗೆ. ಹೇಳ್ತೀನಿ ಬಾ. ಅಯ್ಯೋ, ಈ ನನ್ನ ಮಕ್ಕಳು ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ಟವ್ರಲ್ಲಪ್ಪ. ಇವರು ನಾಗರಾವಿನ ವಂಶದವ್ರು ಇರ್ಬೇಕು. ಮಚ್ಚರ ಇಟ್ಕೊಂಡ್ ಬಂದ್ಬಿಟ್ಟವ್ರೆ. ಇವತ್ತು ನನ್ನ ಕತೆ ಅಷ್ಟೇನಾ? ಕೈ ಕಟ್ಟ. ನಮಸ್ಕಾರ. ಇಲ್ಲಿಗೆ ಯಾರನ್ನ ಹೊಡಿಯೋಕ್ ಬಂದ್ರಿ? ಅಯ್ಯೋಯ್ಯೋ, ನಾವ್ಯಾಕವ ಹೊಡಿಯೋಣ? ತೆಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಂಡು ಹೋಗೋಣ ಅಂತ ಬಂದು. ನನ್ನ ವಿಷಯ ಗೊತ್ತಾಗಿ ಹೆದರ್ಕೊಂಡು ಕ್ಷಮೆ ಕೇಳಕ್ ಬಂದ್ಬಿಟ್ಟವ್ರು ನನ್ನ ಮಕ್ಕಳು. ಮೇಡಮ್, ಈ ಹಿಟ್ಟೆ ಯು ಹರ್ಟ್ ಸೋ ಸಾರಿ, ಪ್ಲೀಸ್ ಗಿವ್ ಲಾರಿ. ಕ್ಷಮೆ ಕೇಳ್ಬೇಕಾದವ್ರು ಉಸಿರೇ ಬಿಡ್ತಾ ಇಲ್ಲ. ಬಾಯಲ್ಲೇನ್ ಕೋಳಿ ಮೊಟ್ಟೆ ಇಟ್ಕೊಂಡಿದಾರಾ? ಅರ್ಧ ತಿಂದಿದ್ದೀನಿ, ಅರ್ಧ ಹಾಗೆ ಇದೆ. ಬೇಕಾ? ಏನ್ರ ಏನ ಊರಿಗೆ ಹೊಸಬರು ನಮ್ ಲೆವೆಲ್ಗೆ ಸೆಟ್ ಆಗಲ್ಲ ಅಂತ ಬಿಟ್ಟು ಬಂದ್ರ ನಮ್ಮ ಮನೆ ತನಕನೇ ಬಂದ್ಬಿಟ್ಟಿದ್ರ. ಗೊತ್ತಾಗೋಯ್ತು ಕಣ್ರ, ಗೊತ್ತಾಗೋಯ್ತು. ನಾನು ಮಚ್ಚಿ ಮುಟ್ಟಿ ಯಾರನ್ನು ಕೊಚ್ಚಲ್ಲ ಅಂತ ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿದ್ನ ಸೀಕ್ರೆಟ್ ಆಗಿ ಕೇಳಿಸ್ಕೊಂಡು ಧೈರ್ಯ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರ ಅಲ್ವಾ? ಇರ್ಲಿ, ಈಗ್ಲೂ ಆಣೆನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಫ್ಲಾಶ್ ಬ್ಯಾಕ್ ನಿಮಗೆ ಗೊತ್ತಿಲ್ಲ ಕಣ್ರು. ನನಗೆ ಸುಮಾರು ಒಂದು 7 ವಯಸ್ಸಿರಬೇಕು. ನಮ್ಮಪ್ಪನ ಸುಮ್ಮನೆ ಕೇಳಿದೆ, ಅಪ್ಪ ಈ ಮರ್ಡರ್ ಅಂದ್ರೆ ಏನು ಅಂತ. ನಮ್ಮಪ್ಪ ಎದ್ದೋಗಿ ರೋಡಲ್ಲಿ ಹೋಗ್ತಾರೆ, ಒಂದು ತಲೆನ ಕಟ್ಸಾಕಂತ ಕಟ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಹೇಳ್ದ, ಮಗನೇ ಇದೇ ಕಣ ಮರ್ಡರ್ ಅಂದ್ರೆ ಅಂತ.
ಇಂಥ ವೀರಭೂಮಿಲಿ ಅಂತ ವೀರನಿಗೆ ಹುಟ್ಟಿರೋ ಮಗ ಕಣೋ ನಾನಿಲ್ಲ. ಹಲೋ, ನಾನೇನ್ ಜೋಗಳನ್ನ ಆಡ್ತಾ ಇದ್ದೀನಿ. ಕ್ರೈಮ್ ಸ್ಟೋರಿ ಮ್ಯಾನ್. ಏನೋ ನಮ್ಮ ಗಾಯತ್ರಿ ಅಮ್ಮ ಈ ವಿಷಯನ ಯಾರಿಗೂ ಉಸಿರು ಬಿಡಬೇಡ ಅಂದಿದ್ದಕ್ಕೆ ನೀವು ಮೂವರು ಉಸಿರಾಡ್ತಾ ಇದ್ದೀರಾ. ಲೇ, ಲಾರಿ ಬಿಟ್ಬಿಟ್ಟು ಹೋಗ್ರ, ಜೀವ ಬಿಡ್ಬೇಡ್ರಲ್ಲೇ ಜೀವ ಹೋಗ್ರ. ಈ ಸಿಚುವೇಶನ್ ನೋಡ್ತಾ ಇದ್ರೆ ಹುಲಿ ಬೋನಿಗೆ ಸೇರ್ಕೊಳ್ಳೋದು ಬೆಟರ್. ಅಯ್ಯೋ ಹುಲಿ ಪಟೇಲ್ರು ಭಾರಿ ಮರ್ಯಾದಸ್ತು. ತುಂಬಾ ಮರ್ಯಾದ. ಅವ್ರೊಂದ್ ಒಳ್ಳೆ ಮಾತು ಹೇಳಿದ್ರು, ನಮ್ ಕಡೆಯವ್ರನ್ನೆಲ್ಲ ಹೊಡೆದ್ಬಿಟ್ಟು ಅದ್ ಏನ್ ಬೇಕಾದ್ರೆ ತಗೊಂಡ್ ಹೋಗಿ ಅಂತ. ಏನ್ ಬೇಕಾದ್ರೆ ತಗೊಂಡೋಗಿ ಅವ್ರ ಮಾತ್ ಮೀರ್ ನಡೆಯಕ್ಕಾಗತ್ತಾ? ಎಲ್ಲರೂ ಉಂಟು. ಹಂಗೇನಾದ್ರು ಮಾಡಿದ್ರೆ ಅವ್ರ ಕಣ್ ತುಂಬಾ ನಿದ್ದೆ ಮಾಡ್ತಾರ. ಒಂದ್ ವಾರಕ್ಕೂ ನಿದ್ರನು ಮಾಡಲ್ಲ. ಹಂಗಾದ್ರೆ ಏನಾದ್ರು ತಗೊಂಡ್ ಹೋಗ್ಬೇಕಲ್ಲ. ಏನ್ ಬೇಕ್ರಪ್ಪ? ಹುಲಿ ಆ? ನಮ್ ತಮ್ಮ ಫೈಟಿಂಗ್ ಮಾಡಿ ಎಲ್ಲ ನೋಡ್ಸ್ಕೊಂಡವನೆ. ಅವನು ಮಾಲಿಶ್ ಮಾಡೋದಿಕ್ಕೆ ಯಾರಾದ್ರೂ ಒಬ್ರು ಬೇಡವಾ? ಸರಿಯಾಗಿ ಹೇಳಿದೆ. ಸಾಲಲ್ಲ. ಒಂದು 4-5 ಜನ ಆದ್ರೂ ಬೇಕಲ್ಲ. 4 ಜನ ಬೇಡಪ್ಪ, ಒಬ್ಬ ಸಾಕು. ಒಬ್ಬ ಸಾಕಾ? ಅರೇಂಜ್ ಮಾಡ್ಬಿಡ್ಲಾ? ಏನು ಅರೇಂಜ್ ಮಾಡ್ಬೇಡ. ಈ ಇಲಿನ ಹುಲಿನ ಮಗನಿಗೆ ನಿಮ್ಮ ಹುಲಿನ ಹಿಡ್ಕೊಂಡು ಹಾಕ್ತಾರೆ. ಯಾರಿಗೆ ಬೇಕು ಈ ಬಾಳು, ಬೆನ್ನನ್ನು ಒತ್ತೋ ನನ್ನ ಗೋಳು. ಹೇಗಿದ್ದೆ ನೀನು ಹುಲಿರಾಯ, ಮುಚ್ಕೊಂಡೆ ಯಾಕೋ ನಿನ್ನ ಬಾಯ, ಗರ್ಜಿಸು ಬೇಗ. ಬ್ಯಾಡ್ ಬಾಯ್, ಸ್ಟಾಪ್ ಮ್ಯೂಸಿಕ್, ವರ್ಕ್ ಹಾರ್ಡ್. ಐ ನೋ ಆಲ್ಸೋ ಇಂಗ್ಲಿಷ್. ಇಕ್ಕಿದ್ರೆ ನೋಡು. ಏ ಇಲ್ಲಿ ನಿಂಗು ಪಟೇಲಂಗು ಹೆಂಗೋ ಲಿಂಕು? ಅಯ್ಯೋ, ಅದೊಂದ್ ದೊಡ್ಡ ಫ್ಲಾಶ್ ಬ್ಯಾಕ್ ಗುರುವೆ. ಚಿಕ್ಕದಾಗಿ ಹೇಳು. ನಮ್ಮ ಅಕ್ಕನ ಮಗಳು ಅಂದ್ರೆ ನನಗೆ ಪ್ರಾಣ. ಅವಳು ಮಾಡೋ ಮೀನ್ ಸಾರು ಪಂಚ ಪ್ರಾಣ. ಒಂದಿನ ಮೀನ್ ತರಕ್ಕೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಲಾರಿ ಕೆಳಗೆ ಸಿಗಾಕೊಂಡು ಸತ್ತಾಗ್ಬಿಟ್ಲ. ವಿಧಿ ನನ್ ಬಾಳಲ್ಲಿ ಜೂಟಾಟ ಆಡ್ಬಿಡ್ತು. ಆಮೇಲೆ ಏನಾಯ್ತು? ಆಮೇಲೇನು, ಅವಳಿಲ್ಲದ ಬಾಳು, ಅವಳಿಲ್ಲದ ಮನೆ, ಮೀನಿಲ್ಲದ ಸಾರು, ಎಲೆ ಇಲ್ಲದ ಮರ, ಏನಿಲ್ಲದ ತಲೆ, ಕೂದಲಿಲ್ಲದ ಕರಡಿ, ಬೀಜವಿಲ್ಲದ. ತಡ್ಕೊಳಪ್ಪ, ಹಣ್ಣು ಅಂತ ಹೇಳಕ್ ಬಂದೆ. ಆಮೇಲೆ ಮುಂದೇನಾಯ್ತು ಹೇಳು. ಮುಂದೇನಾಯ್ತು, ಮನೇಲಿ ಇದ್ದಿದ್ದು ಒಣಗಿದ್ ಮಿನ್ನೆ ಸಾರು ಮಾಡ್ಕೊಂಡು ತಿಂದೆ. ಅದೇ ಫೀಲಿಂಗ್ ಅಲ್ಲಿ ಆ ಊರ್ನ ಬಿಟ್ಟು ಈ ಊರಿಗೆ ಬಂದೆ. ಅದೇ ಟೈಮಲ್ಲಿ ಊರಿನ ಪಟೇಲ ಅವನಿಗೆ ಒಬ್ಬ ವೀರ ಶಿಖಾಮಣಿ ಬೇಕು ಅಂತ ಅವ್ರ ಜನರನ್ನೆಲ್ಲ ನನ್ನ ಹತ್ರ ಕಳಿಸ್ದ. ನನ್ನ ಹೆಸರು ಹುಲಿರಾಯ ಅಂದೆ. ಗಬಕ್ಕಂತ ಹೇಳ್ಕೊಂಡು ಪಠಾರ್ ಅಂತ ಸೌಕರ್ಯ ಮುಂದೆ ನಿಲ್ಸಿದ್ರು. ಅವನು ನನ್ನ ಮೀಸೆ ನೋಡಿ ಹೆದರ್ದ, ಮಚ್ಚೆ ನೋಡಿ ಕೊದರ್ದ. ನನ್ನ ಪರ್ಸನಾಲಿಟಿನ ನೋಡಿ ಹೆದರ್ಕೊಂಡು ಅವನಿಗೆ ಬಾಡಿ ಗಾರ್ಡ್ ಆಗಿ ಇಟ್ಕೊಂತಾನೆ ಅನ್ಕೊಂಡೆ. ಇಲ್ಲ, ಅವನ ಬಾಡಿನ ಬಿಚ್ಚಿ ನನ್ನ ಮಸಾಜ್ ಮಾಡಕ್ಕೆ ಇಟ್ಕೊಂಡ್ಬಿಟ್ಟ. ನಾನ್ ಮಸಾಜ್ ಮಾಡೋನು ಅಂತ ಹೆಂಗೋ ಗೊತ್ತಾಗ್ಬಿಟ್ಟಿದೆ ಗುರುವೆ. ಅವತ್ತಿಂದ ಇಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ಈಗ ನೋಡಿ ನಿಮ್ಗೂ ಗೊತ್ತಾಗೋಯ್ತು. ಇಲ್ಲಿ ಈ ಪಟೇಲನ್ ಮಗಳ ಹೆಂಗೆ? ಹುಡುಗಿ ತುಂಬಾ ಒಳ್ಳೆಯವಳು, ಆದ್ರೆ ಕೋಪ ಬಂದ್ರೆ ಮಾತ್ರ ಎಲ್ರಿಗೂ ಹೊಡಿತಾಳ? ಅಯ್ಯೋ ಇಲ್ಲಪ್ಪ, ಎಲ್ಲಾರು ಕೋಪನ ತಂದು ನನ್ನ ವಾಂಚ್ತಾ ಇರ್ತಾಳೆ. ಒಂದಿನ ಹಂಗೆ ನನ್ನ ಮೇಲೆ ಕೋಪ ಬಂದು ಹೊಡೆದು ಈ ಗಂಡು ಮಚ್ಚನ ಉದುರಿಸ್ಬಿಟ್ಟಿದ್ಲು. ಹಂಗಂದ್ರೆ ಇದು ಡೂಪ್ಲಿಕೇಟ್. ಏನೋ ಇದಿರೋದ್ರಿಂದ ಜನ ಹೆದರ್ತಾರೆ, ರೋಲ್ ಕಾಲ್ ಕೊಡ್ತಾರೆ, ಪಂಚಾಯತಿ ಕಟ್ಟೆ ಕರ್ಕೊಂಡು ಹೋಗ್ತಾರೆ. ಇದನ್ನ ಕಿತ್ಬಿಟ್ರೆ ಕೈ ತಗೋ. ಈಗ ನೋಡಿ ಹೆಂಗಿದ್ದೀನಿ, ಅಮೂಲು ಬೇಬಿ ತರ ಇಲ್ಲ. ಅದಕ್ಕೆ ಮಗನ ಇಲ್ಲಿ ಅಂತ ಕರೆಕ್ಟ್ ಆಗಿ ಇಟ್ಟವನ ಹೆಸರು. ಈ ಕಳ್ಳ ನೀನು ಎಲ್ಲ ತಿಳ್ಕೊಂಡ್ಬಿಡ್ತೀಯ.